ಆಗಲಿ, ಇವತ್ತು ನಿಮ್ಮದು ಆಗಲಿ. ಒಬ್ಬ ನಾಯಕ ಬರಬೇಕಾಯ್ತು. ಇವತ್ತು ನಾಯಕತ್ವ ಇವರಲ್ಲಿ ಕಾಣ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಲ್ಲಿ. ಇದು ವಿಶೇಷ ಇಲ್ಲಿವ್ರಿಗೆ ಯಾರಿಗೂ ಹೊಳದೇ ಇಲ್ಲ. ಎಲ್ಲರೂ ಮಾತಾಡ್ತಾ ಇರ್ತೀವಿ ನಾವು ಸಹಿತ. ಎಲ್ಲರೂ ಹೌದಪ್ಪ ಏನು ಅಂತಾಳೆ. ಎಲ್ಲರೂ ಟೀಕೆ ಸಾಕಷ್ಟು ಮಾಡ್ತಾರೆ. ರಿಜಿಸ್ಟ್ರೇಷನ್ ಇಲ್ಲರಿ, ರಿಜಿಸ್ಟ್ರೇಷನ್ ಇಲ್ಲ. ಹೌದು ರೀ, ರಿಜಿಸ್ಟ್ರೇಷನ್ ಇಲ್ಲ. ಅದ್ರ ಮುಂದಿನ ಹೆಜ್ಜೆ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಹೇಳಬೇಕು. ನಿಷೇಧ ಮಾಡ್ತೀವಿ ಅಂತ ಧಮಕಿ ಕೊಡೋದಲ್ಲ. ಆ ಧಮಕಿ ಕೊಟ್ಟು ಇವತ್ತು ಬೆಳೆಸಿಬಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ನಮ್ಮದು ಆಸ್ತಿ ಆಗಲಿ. ಹೌದು ಆಗಲಿ, ಮತ್ತು ಅವ್ರದ್ದು ಆಗಬೇಕಾ? ಏನು ತಪ್ಪಿಲ್ಲದ್ರೊಳಗೆ. ನಮ್ಮನ್ನು ನಾವು ಅಗ್ನಿ ಪರೀಕ್ಷೆಗೆ ಕೊಟ್ಟಿದ್ದಾಗ ನಾವು ದೊಡ್ಡ ನಾಯಕರಾಗ್ತೀವಿಲ್ಲ ಅಂದ್ರೆ ಇಲ್ಲ. ಗಾಂಧೀಜಿಯವ್ರು ಯಾಕೆ ದೊಡ್ಡವರು? ಅವರು ಬ್ರಿಟಿಷರು ಯಾಕೆ ಅವ್ರಿಗೆ ಅಂಜಿ ಹಿಂದೆ ಸರಿದ್ರು? ಅವರು ಅವ್ರ ಪ್ರತ್ಯೇಕ ಬಂದೂಕು ಹಿಡ್ಕೊಂಡು ಹೋಗಿದ್ರೆ ಎಂದೋ ಕೊಂದು ಮುಗಿಸ್ಬಿಡ್ತಿದ್ರು ಗಾಂಧಿಯವರನ್ನು. ನಾ ಕೊಲ್ತನ ಅಂದಾಗ ಕೊಲಬಾಪ ಅನ್ನುವಂಥ ದಿಟ್ಟ ನೀತಿ, ಸತ್ಯಾಗ್ರಹ ಅನ್ನುವಂಥದ್ದು ನಾನು ಕೊಲಬಾಪ ಇಲ್ಲ ಅನ್ನುವಂಥ ಆತ್ಮಾರ್ಪಣೆ ಮಾಡುವಂಥ ಒಂದೇನು ನೀತಿ ಇತ್ತು, ಅದು ಬ್ರಿಟಿಷರಿಂದ ಸರಿಸ್ತು. ಇನ್ನೊಂದು ದೊಡ್ಡ ನೀತಿಯನ್ನು ಕೊಟ್ಟಿದ್ದರು. ಅದು ನಮ್ಮ ನೆಹರು ಅವ್ರು ತಪ್ಪು ಮಾಡಿದ್ರು. ಅದು ಇನ್ನೊಂದು ಚರ್ಚೆ ಮಾಡೋದು. ಅದೇ ಮತ್ತೇನಿಲ್ಲ, ಅರ್ಥವ್ಯವಸ್ಥೆ ಬಗ್ಗೆ ಗ್ರಾಮಗಳ ಮಟ್ಟದಲ್ಲಿ ಬೆಳೆಯುವಂಥ ಗ್ರಾಮ ಸ್ವರಾಜ್ಯದ ಬಗ್ಗೆ ಅವ್ರು ಭಾಳ ಸ್ಪಷ್ಟವಾದ ನಿಲುವನ್ನು ತಳೆದಿದ್ರು ಗಾಂಧಿಯವರು. ಅದನ್ನು ಗಾಳಿಯಲ್ಲಿ ತೋರಿಬಿಟ್ಟು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಂತ ಅದ್ರಾಗ ಸೇರಿಸ್ಕೊತಾರೆ ನಮ್ಮ ನೆಹರೂಜಿಯವರು. ಜೊತೆಗೆ ಇಲ್ಲಿ ಒಂದಿಷ್ಟು ನಮ್ಮ ಅಂಬೇಡ್ಕರ್ ಎಡವಿದ್ರೇನೋ ನಮ್ಮ ಚರ್ಚೆ ಮಾಡೋಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ.